ಬಂಧು ಬಾಂಧವರಿಗೂ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ನಾವೆಲ್ಲ ತಾಯಿ ಭುವನೇಶ್ವರಿ ಮಕ್ಕಳೇ. ಹಾಗಾಗಿ ಇವತ್ತು ನಿಜವಾಗ್ಲೂ ಒಳ್ಳೆ ಕಾರ್ಯಕ್ರಮವನ್ನ ನಮ್ಮ ಮೊದಲಿಸ್ ಅವರು ಮಾಡ್ತಾ ಇದ್ದಾರೆ. ಇವತ್ತು ಏನು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇವತ್ತು ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೂ ಇವರು ಯಾವುದೇ ರೀತಿಯಾದಂಥ ಈ ರೀತಿ ಜನಪರವಾಗಿ ಮತ್ತು ಅದು ಮಹಿಳೆಯರಿಗಿರ್ಬೋದು, ಬಡವರಿಗಿರ್ಬೋದು, ಕೆಳವರ್ಗದವರಿಗಿರ್ಬೋದು ಮತ್ತು ನಮ್ಮ ಏನು ನಾನು ನಿಮ್ಮನ್ನ ಅಂಗವಿಕಲರು ಅಂತ ನಾನು ಹೇಳೋದೇ ಇಲ್ಲ, ನೀವೆಲ್ಲ ಈ ದೇಶದ ಶ್ರೀಮಂತರು ಅಂತ ನಾನು ಹೇಳೋದು ಇಷ್ಟಪಡ್ತೀನಿ. ಯಾಕಂದ್ರೆ ನಿಮ್ಮೆಲ್ಲರ ಒಂದು ಪ್ರೀತಿ, ಸೌಹಾರ್ದತೆ, ನಿಮ್ಮಲ್ಲಿರುವಂಥ ಛಲ, ನಿಮ್ಮಲ್ಲಿರೋ ಪ್ರತಿಭೆ ನಿಜವಾಗ್ಲೂ ಅದು ಯಾರು ಕೂಡ ಟಚ್ ಮಾಡೋಕ್ಕೆ ಆಗಲ್ಲ. ಆ ಲೆವೆಲಲ್ಲಿ ನಿಮ್ಮಲ್ಲಿ ಆ ಛಲ, ಪ್ರತಿಭೆ ಇದೆ. ಹಾಗಾಗಿ ಇನ್ನು ಮುಂದೆ ನಿಮ್ಮಗಳ ಸೇವೆಗೂ ನಾನು ಸದಾ ಸಿದ್ಧ ಇರ್ತೀನಿ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಈಗ ನಾನು ಮನೀಶ್ ಅವರ ಫೋನ್ ಪೇ ನಂಬರ್ ತಗೊಂಡು ಏನಾಗುತ್ತೋ ಆ ಸೇವೆಯನ್ನು ನಾನು ಕೊಡ್ತೀನಿ, ಯೂಸ್ ಮಾಡ್ಕೊಳ್ಳಿ. ಮತ್ತು ಮುಂದಕ್ಕೂ ಕೂಡ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ನನ್ನ ಕಡೆಯಿಂದ ಸದಾ ಕಾಲ ಸಹಾಯ ನಿಮ್ಮ ಜೊತೆಗಿರುತ್ತೆ ಅಂತ ಹೇಳ್ತಾ, ಖಂಡಿತ ಇಂಥ ಕಾರ್ಯಕ್ರಮಗಳಿಗೆ ಮೊದಲು ನನ್ನ ಸಂಪರ್ಕ ಮಾಡಿ, ನಾನು ಫಸ್ಟ್ ಇಂಥವ್ರಿಗೆ ಸಹಾಯ ಮಾಡೋಕ್ಕೆ ಮುಂದಾಗಿರ್ತೀನಿ ಅಂತ ಹೇಳ್ತೀನಿ. ಯಾಕಂದ್ರೆ ಇರೋರು ಕೊಡೋದ್ರಲ್ಲಿ ದೊಡ್ಡ ಪ್ರಚಾರ ಅಲ್ಲ, ನಿಮ್ಮಂತವ್ರು ಕೊಡೋದ್ರಲ್ಲೇ ಶ್ರೇಷ್ಠತನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಿಮ್ಗಳ ಸೇವೆ ಮಾಡುವಂತ ಭಾಗ್ಯ ನನಗೂ ನನ್ನ ಉಸಿರಿರುವಂತೆ ಇರಲಿ ಅಂತ ಹೇಳ್ತಾ, ನಿಮ್ಮಗಳ ಜೊತೆ ನನ್ನ ಉಸಿರಿರುವಂತೆ ಇರ್ತೀನಿ. ನನಗೆ ಏನಾಗುತ್ತೋ ಆ ಸೇವೆಯನ್ನ, ಅಳಿಲ್ ಸೇವೆಯನ್ನ ನಾನು ಮಾಡ್ತಾ ಇರ್ತೀನಿ. ಖಂಡಿತವಾಗ್ಲೂ ಈ ರೀತಿ ಯಾವುದೇ ಕಾರ್ಯಕ್ರಮ ಮೊದಲು ನನ್ನ ಸಂಪರ್ಕ ಮಾಡಿ, ನನ್ನ ಒಂದು ಕಾಣಿಕೆ ಏನು ಅಳಿಲ್ ಸೇವೆಯನ್ನು ಖಂಡಿತ ಸದಾಕಾಲ ನಿಮ್ಮ ಜೊತೆ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ಕಾರ್ಯಕ್ರಮ ಇವತ್ತು ಗೊತ್ತಾಗಿರೋದಕ್ಕೆ ನಾನು ಇವಾಗ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನಗೆ ಗೊತ್ತಿರಲಿಲ್ಲ, ಇವಾಗ ಇಲ್ಲಿ ಬಂದಾದ್ಮೇಲೆ ಗೊತ್ತಾಯ್ತು. ನಮ್ದು ಒಂದು ಮೀಟಿಂಗ್ ಇತ್ತು, ಕರ್ನಾಟಕ ಪರ ಸಂಘಟನೆ ಹೋಗ್ಕೊಂಡು ಬಂದು. ಹಾಗಾಗಿ ಕೆಳಗೆ ಬಂದಾಗ ಮನೀಶ್ ಅವರು ಇಲ್ಲ ಬನ್ನಿ ಸರ್ ನೀವು ಅಂತ ಹೇಳೋದು ನನಗೆ ಖುಷಿ ಆಯಿತು. ಹಾಗಾಗಿ ಇವಾಗ ನನ್ನ ಕಡೆಯಿಂದ ಒಂದು ಕಿರುಕಣೆ ಕೊಡ್ತೀನಿ, ದಯವಿಟ್ಟು ತಗೊಳ್ಳಿ. ಒಳ್ಳೇದಾಗಲಿ. ಮುಂದೆ ಯಾವುದೇ ಈ ಥರ ಕಾರ್ಯಕ್ರಮ ಮಾಡಿದ್ರು ನಿಮ್ಮ ಜೊತೆ ನಾನು ಇರ್ತೀನಿ. ಒಳ್ಳೇದಾಗಲಿ. ತುಂಬ